ಕಂಡು ಕೇಳರಿಯದ ಭೂಕಂಪಕ್ಕೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ನಿರಂತರವಾಗಿ ಭೂಮಿ ಕಂಪಿಸ್ತಾ ಇರುವಂತಹ ರೀತಿಗೆ ಎರಡೂ ದೇಶಗಳಲ್ಲೂ ಕೂಡ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಈ ಭೀಕರ ಭೂಕಂಪದಿಂದ ಗ್ರೇಟ್ ಎಸ್ಕೇಪ್ ಆಗಿ ಬಂದಂತಹ ಕನ್ನಡಿಗರು ಅಲ್ಲಿ ಆದಂತಹ ಅನುಭವದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಪುಟ್ಟ ಕಂದನ ಜೊತೆ ಕನ್ನಡಿಗ ದಂಪತಿ ಪ್ರವಾಸ. ಬ್ಯಾಂಕಾಕ್ನಲ್ಲಿ ಹೋಟೆಲ್ನಲ್ಲಿದ್ದಾಗಲೇ ಭೂಕಂಪನ. 10ನೇ ಫ್ಲೋರ್ನಲ್ಲಿದ್ದವರು ಬದುಕಿ ಬಂದಿದ್ದೇ ರೋಚಕ. ದಂಪತಿ ಬಾಯಲ್ಲಿ ಭೂಕಂಪನದ ಕರಾಳತೆ ಅನಾವರಣ. ಹೌದು, ಹೀಗೆ ಆರಾಮಾಗಿ ಮಗುವಿನೊಂದಿಗೆ ಕಾಲ ಕಳೀತಾ ಇರೋ ದಂಪತಿ ಹೆಸರು ಅಕ್ಷಯ್ ಮತ್ತು ಜಾಗೃತಿ. ಕಳೆದ ವಾರ ತಮ್ಮ 2 ವರ್ಷದ ಮಗನೊಂದಿಗೆ ಥೈಲ್ಯಾಂಡ್ ಪ್ರವಾಸಕ್ಕೆ ಹೋಗಿದ್ರು. 4 ದಿನ ಥೈಲ್ಯಾಂಡ್ನ ಪ್ರವಾಸಿ ತಾಣಗಳನ್ನ ನೋಡಿ ಎಂಜಾಯ್ ಮಾಡಿ ಶುಕ್ರವಾರ ಬ್ಯಾಂಕಾಕ್ ರೀಚ್ ಆಗಿದ್ರು. ಇನ್ನೂ 3 ದಿನ ಬ್ಯಾಂಕಾಕ್ನಲ್ಲೇ ಟೂರ್ ಮಾಡಿ ಬರಬೇಕಿದ್ದ ಇವರು ಶನಿವಾರವೇ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಶುಕ್ರವಾರ ಮಧ್ಯಾಹ್ನ ಹೋಟೆಲ್ ಚೆಕ್ ಇನ್ ಆಗಿ ಮಗನಿಗೆ ಸ್ನಾನ ಮಾಡಿಸುತ್ತಿದ್ದಾಗಲೇ ಭೂಮಿ ಕಂಪಿಸಿದೆ. ತಾವಿದ್ದ ಹೋಟೆಲ್ ಕೂಡ ಶೇಕ್ ಆಗಿದೆ. ಮೊದಲು ಏನೋ ಹೋಟೆಲ್ನದ್ದೇ ಪ್ರಾಬ್ಲಮ್ ಇರಬೇಕು ಅಂದ್ಕೊಂಡಿದ್ದಾರೆ. ಆದ್ರೆ ಯಾವಾಗ ಇನ್ನಷ್ಟು ಕಂಪನ ಜೋರಾಯ್ತೋ ಮೊದಲು ಜೀವ ಉಳಿಸಿಕೊಳ್ಳೋಣ ಅಂತ ಕಂಕುಳಲ್ಲಿ ಮಗುವನ್ನ ಹಾಕಿಕೊಂಡು 10ನೇ ಫ್ಲೋರ್ನಿಂದ ಇಳಿದು ಬಂದಿದ್ದಾರೆ. ಹೇಗಿತ್ತು ಆ ಭಯಾನಕ ಸಮಯ ಅನ್ನೋದನ್ನ ಮಗುವಿನ ತಾಯಿ ಜಾಗೃತಿ ಹೇಳಿದ್ದಾರೆ, ಕೇಳಿ. ಫಸ್ಟ್ ನಮಗೆ ಗೊತ್ತಾಗಿಲ್ಲ ಏನಾಗ್ತಾ ಇದೆ ಏನೋ ಅಂತ. 10th ಫ್ಲೋರಿಂದ ಕೆಳಗಡೆ ಬಂದಾದ್ಮೇಲೆ ಅಷ್ಟೇ ನಮಗೆ ಗೊತ್ತಾಗಿದ್ದು ಅರ್ಥಕ್ವೇಕ್ ಅಂತ. ಅಲ್ಲಿ ತನಕ ನಾವೇನೋ ಬಿಲ್ಡಿಂಗೇ ಏನೋ ಕ್ವಾಲಿಟಿ ಚೆನ್ನಾಗಿಲ್ವೇನೋ, ಬಿದೋಗ್ತಾ ಇದೆಯೇನೋ ಆ ಥರ ಭಯ ಪಟ್ಕೊಂಡು ಕೆಳಗಡೆ ಇಳಿದು ಬಂದಿದ್ದು. ನಾವು ಅವತ್ತಾನೇ ಚೆಕ್ ಇನ್ ಆಗಿದ್ವಿ. 1 ಅವರ್ ಆಗಿತ್ತು. 12 o'clock ಚೆಕ್ ಇನ್ ಆದ್ವಿ. 1 o'clock 1:15 ಹಂಗೆ ಅರ್ಥಕ್ವೇಕ್ ಆಗಿತ್ತು. ನಾನು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೆ ಬಾತ್ ಟಬ್ಬಲ್ಲಿ. ಯಾವಾಗ ಸ್ವಲ್ಪ ಜೋರಾಗಿ ಮುಂದೆ ಹೋಯ್ತು ಬಾತ್ ಟಬ್ಬು, ಏನೋ ಪ್ರಾಬ್ಲಮ್ ಇದೆ ಅನಿಸ್ತು. ಅಷ್ಟೊತ್ತಲ್ಲಿ ನಮ್ಮ ಮನೆಯವರು ಬಿಲ್ಡಿಂಗ್ ಶೇಕ್ ಆಗ್ತಾ ಇದೆ, ಬಾಬಾ ಹೋಗೋಣ ಅಂತ ಅಂದರು. ಹಾಗೆ ಅವನನ್ನು ಎತ್ಕೊಂಡು ಬರೀ ಟವಲ್ ಒಂದು ಸುತ್ಕೊಂಡು ಕೆಳಗಡೆ ಓಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಜಾಗೃತಿಯ ಪತಿ ಅಕ್ಷಯ್ ಬದುಕುಳಿದ್ರೆ ನಮ್ಮ ದೇಶಕ್ಕೆ ಹೋಗೋಣ ಅಂತ ಪಾಸ್ಪೋರ್ಟ್ ತೆಗೆದುಕೊಂಡು ಮಗು ಪತ್ನಿಯನ್ನ ಕರೆದುಕೊಂಡು ಆ ಹೋಟೆಲ್ನಿಂದ ಹೇಗೆ ಕೆಳಗೆ ಬಂದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ. ರಸ್ತೆ ತುಂಬಾ ಜನ, ಎಲ್ಲಿ ಏನಾಗ್ತಿದೆ ಅನ್ನೋದೇ ತಿಳಿತಾ ಇಲ್ಲ. ಭೂಮಿ ಕಂಪಿಸಿದ ರೀತಿ ಹೋಟೆಲ್ ಕೂಡ ಶೇಕ್ ಆಗಿ ಏನ್ ಮಾಡೋದು ಅನ್ನೋದೇ ಗೊತ್ತಾಗದಂತೆ ಆಗಿತ್ತು. ದೇವರ ದಯೆಯಿಂದ ಬದುಕಿ ಬಂದಿದ್ದೇವೆ ಅಂತಿದ್ದಾರೆ ಅಕ್ಷಯ್. ನಾವು ಇದ್ದಿದ್ದು 10th ಫ್ಲೋರಲ್ಲಿ. ಸೊ ಬಿಲ್ಡಿಂಗ್ ಕ್ಲೀನಾಗಿ ಅಲ್ಲಾಡಿದ್ದು ಫೀಲ್ ಆಯಿತು. ಫಸ್ಟು ನಾನು ರೂಮಲ್ಲಿ ಮಲ್ಕೊಂಡಿದ್ದೆ, ಹಂಗೆ ಏನೋ 2 ಸರಿ ತಲೆ ತಿರುಗ್ದಂಗೆ ಆಯಿತು. ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂದ್ಕೊಂಡೆ. ಆಮೇಲೆ ಟೈಲ್ಸ್ ಸೌಂಡು, ಗ್ಲಾಸ್ ವೈಬ್ರೇಷನ್ನು ಅವೆಲ್ಲ ಸ್ಟಾರ್ಟ್ ಆಯಿತು. ಗೊತ್ತಾಯಿತು ಏನೋ ರಾಂಗ್ ಆಗ್ತಾಯಿದೆ ಅಂತ. ಡೈರೆಕ್ಟ್ ಪಾಸ್ಪೋರ್ಟ್ ಬ್ಯಾಗು ಫೋನ್ಗಳು ಎತ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ವೈಫು ನನ್ನ ಮಗನ ಟವಲಲ್ಲಿ ಸುತ್ತಿಸ್ಕೊಂಡು, ಯಾಕಂದರೆ ಸ್ನಾನ ಮಾಡ್ತಾಯಿದ್ರು, ಎಕ್ಸಿಟ್ ಕಡೆ ಓಡಿ ಫುಲ್ 10th ಫ್ಲೋರ್ ಕೆಳಗೆ ಬರೋತನ ಜೀವ. ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ದ ನಮ್ಮ ಬೆಂಗಳೂರಿನ ದಂಪತಿ ಭೂಕಂಪನದ ಅನುಭವವನ್ನ ಎಳೆ ಎಳೆಯಾಗಿ ಹೇಳಿದ್ದು ಹೀಗೆ. ಅಬ್ಬಾ, ಹೇಗೋ ಸೇಫ್ ಆಗಿ ಬಂದ್ವಿ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.